ಹಣವನ್ನು ವಿಶೇಷವಾಗಿ ಆಶಿಸುವುದು ಅಂದರೆ ಅದನ್ನು ದೇವರೆಂದು ಆಶಿಸುವುದು ವಿಗ್ರಹಾರಾಧನೆಗೆ ಸಮವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನಿಮ್ಮ ಅಮೂಲ್ಯವಾದ ಪ್ರೋತ್ಸಾಹದಾಯಕವಾದ ಕರೆಗಳಿಗೂ ಕೃತಜ್ಞತೆಗಳು. ಇಂದಿನ ಅಧ್ಯಯನದಲ್ಲಿ ಸಭಾ ಸೇವೆಯಲ್ಲಿ ಇರಬೇಕಾದ ಅರ್ಹತೆಗಳು ಮುಂದುವರಿದ ಭಾಗವನ್ನು ನೋಡಲಿದ್ದೇವೆ. ಸಭಾ ಸೇವಕರ ಪತ್ನಿಯರು ಹಾಗೂ ಅವರ ಮಕ್ಕಳ ವಿಷಯದಲ್ಲಿ ದೇವರ ವಾಕ್ಯವು ಬೋಧಿಸುವುದನ್ನು ತಿಳಿದುಕೊಳ್ಳೋಣ ಮತ್ತು ಅದಕ್ಕೆ ವಿಧೇಯರಾಗೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ದಿನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರಾತ್ಮನ ಬಲವನ್ನು ಹೊಂದಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಸಭೆಗಳಲ್ಲಿನ ಅಧಿಕಾರಿಗಳು, ಹಿರಿಯರಲ್ಲಿ ಇರಬೇಕಾದ ಸಂಗತಿಗಳು ಎಂಬುದಾಗಿದೆ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಂಬತಕ್ಕದಾಗಿದೆ ಅಂದರೆ ಈ ಮಾತು ಎಲ್ಲ ಕಾಲಕ್ಕೂ ಸತ್ಯವಾದದ್ದಾಗಿರುತ್ತದೆ. ನಾವು ಆ ಮಾತನ್ನು ನಂಬಬಹುದು. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಎಂಬುದಾಗಿ ನೋಡುವಾಗ, ಅಂದರೆ ಒಬ್ಬನು ಬಿಷಪನಾಗಲು ಬಯಸುವುದಾದರೆ ಎಂದು, ಅಂದರೆ ಈ ಸ್ಥಾನಕ್ಕಾಗಿ ಪ್ರಯತ್ನ ಪಡುವವರಿದ್ದಾರೆಂದು ಅರ್ಥ. ಕರ್ತನಲ್ಲಿ ಪ್ರಿಯರೇ, ಈ ಸ್ಥಾನಕ್ಕೆ ತಕ್ಕ ಅರ್ಹತೆಗಳಿರುವವನು ಮಾತ್ರ ಅದಕ್ಕಾಗಿ ಪ್ರಯತ್ನಿಸಬೇಕು. ದೇವರಾತ್ಮನು ತನಗೆ ದಯಪಾಲಿಸಿದ ವರಗಳನ್ನು ಅವನು ಉಪಯೋಗಿಸುವ ಸ್ಥಿತಿಯಲ್ಲಿರಬೇಕು. ಪವಿತ್ರಾತ್ಮನು ಅವನಿಗೆ ಆ ವರವನ್ನು ಕೊಡದಿದ್ದರೆ, ಅವನಿಗೆ ಸ್ಪಷ್ಟ ನಡೆಯನ್ನು ನೀಡಿರದಿದ್ದರೆ ಅಂಥವನು ಬಿಷಪನಾಗಲು ಬಯಸುವುದು ದುರದೃಷ್ಟವೇ ಸರಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿ ಒಬ್ಬ ಸಭಾಧ್ಯಕ್ಷನು ಮಾತ್ರವಿರದೆ ಅನೇಕರಿದ್ದಾರೆಂದು ಇದರಿಂದ ತಿಳಿಯುತ್ತದೆ. ಮುಂದಕ್ಕೆ ನೋಡೋಣ. ಸಭಾಧ್ಯಕ್ಷನ ಉದ್ಯೋಗ ಅಂದರೆ ಸಭಾಧ್ಯಕ್ಷ ಅಥವಾ ಬಿಷಪ್ ಎಂಬ ಪದವನ್ನು ತಪ್ಪಾಗಿ ಬೇರೆ ರೀತಿಯಾಗಿ ಅರ್ಥೈಸಿಕೊಳ್ಳಲಾಗಿದೆ. ಪ್ರಿಯರೇ, ಸಭಾಧ್ಯಕ್ಷತೆಯ ವ್ಯವಸ್ಥೆ ಇರುವ ಸಭೆಗಳು ಈ ಪದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ. ಬಿಷಪ್ ಸಭಾಧ್ಯಕ್ಷನೆಂದರೆ ನಿಜವಾದ ಅರ್ಥ ಮೇಲ್ವಿಚಾರಕನು ಎಂಬುದಾಗಿ. ಪ್ರಿಯರೇ, ಆದಿಸಭೆಯಲ್ಲಿ ಸಭಾಪಾಲಕರನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಿದ್ದರು. ಒಬ್ಬ ಹಿರಿಯನು, ಸಭಾಪಾಲಕನು ಅಥವಾ ಕುರುಬನು, ಸಭಾಧ್ಯಕ್ಷನು ಅಥವಾ ಬಿಷಪ್, ಇಲ್ಲವೇ ಸಭಾ ಸೇವಕನು ಎಂಬುದಾಗಿ. ಆದಿಸಭೆಯಲ್ಲಿ ಸಭಾಪಾಲಕರನ್ನು ರೆವರೆಂಡ್ ಎಂದು ಕರೆಯುತ್ತಿರಲಿಲ್ಲ. ರೆವರೆಂಡ್ ಎಂಬ ಪದದ ಅರ್ಥ ಭಯಂಕರ, ಭಯ ಹುಟ್ಟಿಸುವ ಎಂಬುದಾಗಿದೆ. ಇದು ದೇವರಿಗೆ ಮಾತ್ರ ಅನ್ವಯಿಸುವ ಹೆಸರಾಗಿದೆ. ಕರ್ತನಲ್ಲಿ ಪ್ರಿಯರೇ, ಹಿರಿಯನು, ಸಭಾಧ್ಯಕ್ಷನು ಎಂಬ ಪದಗಳು ಸಮಾನಾರ್ಥಕವೆಂದು ನನ್ನ ಎಣಿಕೆ. ಸಭಾಧ್ಯಕ್ಷ ವ್ಯವಸ್ಥೆಯ ಸಭೆಗಳು ಈ ಮಾತನ್ನು ಒಪ್ಪುವುದಿಲ್ಲ. ಹಿರಿಯನು ಎಂದರೆ ಅವನು ಆ ಸ್ಥಾನಕ್ಕೆ ತಕ್ಕವನಾಗಿದ್ದು ಬೆಳವಣಿಗೆ ಹೊಂದಿದ ಪ್ರಬುದ್ಧ ಕ್ರೈಸ್ತನೆಂದರ್ಥ. ಇದು ವ್ಯಕ್ತಿಗೆ ಸಂಬಂಧಿಸಿದ್ದು. ಸಭಾಧ್ಯಕ್ಷನೆಂದರೆ ಅವರ ಸ್ಥಾನ, ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿದೆ. ಆದ್ದರಿಂದ ಈ ಎರಡೂ ಶಬ್ದಗಳು ಒಬ್ಬನೇ ವ್ಯಕ್ತಿ ಅಥವಾ ಸ್ಥಾನಕ್ಕೆ ಸಂಬಂಧಪಟ್ಟದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಿಸಭೆಯಲ್ಲಿ ಸಭಾಧ್ಯಕ್ಷನಿಗೆ ಇತರ ಸಭೆಗಳ ಮೇಲಾಗಲಿ ಸಭಾಧ್ಯಕ್ಷರ ಮೇಲಾಗಲಿ ಅಧಿಕಾರವಿರಲಿಲ್ಲ. ದೇವರ ವಾಕ್ಯದಲ್ಲಿ ಈ ರೀತಿಯ ವ್ಯವಸ್ಥೆ ಎಲ್ಲಿಯೂ ಕಾಣುವುದಿಲ್ಲ. ಅನೇಕ ಸಭೆಗಳನ್ನು ಸ್ಥಾಪಿಸಿದ್ದ ಪೌಲನು ಕೂಡ ಯಾವುದೇ ಸಭೆಯ ಮೇಲೆ ಅಧಿಕಾರ ಚಲಾಯಿಸಲಿಲ್ಲ. ಆದ್ದರಿಂದ ಸಭಾ ಸೇವಕನಾದವನು ಸಭೆಯ ಸೇವೆ ಮಾಡಬೇಕೇ ಹೊರತು ಸಭೆಯನ್ನಾಳುವುದಲ್ಲ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನು, ಅಂದರೆ ತಾನು ಸಭೆಯ ಸೇವೆಯನ್ನು ಮಾಡುವ ಅವಕಾಶಕ್ಕಾಗಿ ಆಶೆ ಪಡುವವನು. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು, ಸಭಾಧ್ಯಕ್ಷನು ದೋಷಾರೋಷಣೆ ಇಲ್ಲದವನು, ಏಕ ಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸಭಾಧ್ಯಕ್ಷನ ಧನಾತ್ಮಕ ಅವಶ್ಯಕತೆಗಳನ್ನು ಹೇಳಿದೆ. ದೋಷಾರೋಪಣೆ ಇಲ್ಲದವನು ಸಭೆಯಲ್ಲಿ ಯಾವುದೇ ಉದ್ಯೋಗ ಹೊಂದಿದರೂ ಒಂದಲ್ಲ ಒಂದು ದೋಷಾರೋಪಣೆ ಬಂದೇ ಬರಬಹುದೆಂಬುದನ್ನು ಮರೆಯಬಾರದು. ಆದರೆ ಸತ್ಯವಾದ ದೂರುಗಳಿರಬಹುದು. ಯಾವುದೇ ವಿಧವಾದ ತಪ್ಪುಗಳು ಅವನಿಂದ ಆಗಿರಬಾರದೆಂಬುದೇ ನಿಜವಾದ ಅರ್ಥವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ಲಾಸ್ ಏಂಜಲ್ಸ್ನಲ್ಲಿನ ಒಂದು ಸಭೆಗೆ ನನ್ನನ್ನು ನೇಮಿಸಿದಾಗ ನಾನು ಚಿಕಾಗೋದಲ್ಲಿ ಡಾಕ್ಟರ್ ಮೆಕ್ ಗಿನ್ಲೆಯವರನ್ನು ಭೇಟಿಯಾದೆ. ಅವರು ನನ್ನನ್ನು ಕೇಳಿದರು, ಆ ದೊಡ್ಡ ಸಭೆಯ ಸಭಾಪಾಲಕನಾಗಿರುವುದು ಹೇಗೆ ಅನಿಸುತ್ತದೆ ಎಂದು. ನಾನೆಂದೇ, ಒಳ್ಳೆಯ ಅವಕಾಶ, ಆದರೆ ನಾನು ಬಹಳ ಸಂದಿಗ್ಧ ಸ್ಥಿತಿಯಲ್ಲಿದ್ದೇನೆ. ಅನೇಕ ದೂರುಗಳು ನನ್ನ ಕುರಿತಾಗಿ ಬರುತ್ತವೆ. ನಾನು ನನ್ನನ್ನು ಸಮರ್ಥಿಸಿಕೊಳ್ಳಲಿಕ್ಕೂ ಆಗುವುದಿಲ್ಲ. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟುಕೊಂಡಿರಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಯಾರಿಗೂ ಸಮಜಾಯಿಸಿಕೆ ಕೊಡಲು ಹೋಗದೆ ದೇವರ ವಾಕ್ಯವನ್ನು ಮಾತ್ರ ಬೋಧಿಸುತ್ತಾ ಹೋಗುತ್ತಿದ್ದೇನೆ ಎಂದು. ಆಗ ಅವರೆಂದರು, ಅವರು ಹೇಳುವ ದೂರುಗಳೆಲ್ಲ ನಿಜವಲ್ಲದಕ್ಕೆ ಸಂತೋಷಪಡು ಎಂದು. ಇಂತಹ ಸ್ಥಿತಿಯಲ್ಲಿರುವುದು ಒಳ್ಳೆಯದು. ಒಬ್ಬ ಧರ್ಮಾಧ್ಯಕ್ಷನು ಕೂಡ ಹೀಗಿರಬೇಕು. ಅವನ ಮೇಲೆ ದೂರುಗಳು ಬಂದರೂ ನಿಜವಾಗಿರಬಾರದು. ಕರ್ತನಲ್ಲಿ ಪ್ರಿಯರೇ, ಏಕ ಪತ್ನಿಯುಳ್ಳವನು ಎಂಬುದಾಗಿ ನೋಡುವಾಗ ಇದನ್ನು 2 ರೀತಿಯಲ್ಲಿ ಅರ್ಥೈಸಬಹುದು. ಮೊದಲನೆಯ ಅರ್ಥ, ಅವನು ವಿವಾಹಿತನಾಗಿರಬೇಕು ಎಂದು. ಪೌಲನ ಮನಸ್ಸಿನಲ್ಲಿದ್ದ ಅರ್ಥ ಇದೇ ಆಗಿದ್ದಿರಬಹುದು. ಪೌಲನು ವಿವಾಹವಾಗಿರಲಿಲ್ಲ ಎಂದು ನೀವು ಹೇಳಬಹುದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಪೌಲನು ವಿವಾಹಿತನಾಗಿದ್ದು ಅವನ ಪತ್ನಿ ತೀರಿಕೊಂಡಿರಬಹುದು. ವಿವಾಹವಾಗಿರದಿದ್ದರೆ ಅವನು ಸಭಾಮಂದಿರದ ಸದಸ್ಯನಾಗುತ್ತಿರಲಿಲ್ಲ. ಆದರೆ ತನ್ನ ಪ್ರಯಾಣಗಳ ಕಾರಣಕ್ಕಾಗಿ ಅವನು ಮತ್ತೊಮ್ಮೆ ವಿವಾಹವಾಗಿರಲಿಕ್ಕಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬರು ಸಭಾಪಾಲಕರ ಸೇವೆಗೆ ತೊಡಗಿದಾಗ ಅವರಿಗೆ ಮದುವೆಯಾಗಿರಲಿಲ್ಲ. ಅವರ ಸ್ನೇಹಿತನೊಬ್ಬ, ಅವಿವಾಹಿತನಾದ ನಿನಗೆ ಸಭಾಪಾಲಕನಾಗಿರಲು ಸಾಧ್ಯವಿಲ್ಲ ಎಂದು ಅವರನ್ನು ಹಾಸ್ಯ ಮಾಡುತ್ತಿದ್ದನು. ನಾವು ಈಗ ಓದಿದ ಈ ವಚನವನ್ನಾಧರಿಸಿ ಅವನು ಹೇಳುತ್ತಿದ್ದನು, ನೀನು ಒಬ್ಬ ಪತ್ನಿಯನ್ನಾದರೂ ಹೊಂದಿರಬೇಕು ಎಂದು. ಆದರೆ ಇಲ್ಲಿನ ಮುಖ್ಯ ಅರ್ಥ, ಸಭಾಹಿರಿಯನು ಒಂದೇ ಪತ್ನಿಯುಳ್ಳವನಾಗಿರಬೇಕು ಎಂಬುದೇ. ಬಹುಪತ್ನಿತ್ವವು ಪೌಲನ ಕಾಲದಲ್ಲಿ ಸಾಮಾನ್ಯವಾಗಿತ್ತು. 2 ಪತ್ನಿಯರು ಹೆಚ್ಚಾದ ಜನರಿಗಿರುತ್ತಿದ್ದರು. ಆದರೆ ಸಭೆಯ ಅಧಿಕಾರಿಯು ಒಬ್ಬಳೇ ಪತ್ನಿಯುಳ್ಳವನಾಗಿರಬೇಕಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮದ್ಯಾಸಕ್ತಿ ಇಲ್ಲದವನು ಎಂಬುದಾಗಿ ನೋಡುವಾಗ ಹಿರಿಯನಾದವನು ಮದ್ಯದಿಂದ ದೂರವಾಗಿರತಕ್ಕದ್ದು. ಜಿತೇಂದ್ರಿಯನು ಎಂಬುದಾಗಿ ನೋಡುವಾಗ ತನ್ನ ಉದ್ಯೋಗದ ಕುರಿತು ಜವಾಬ್ದಾರಿಯಿಂದ ವರ್ತಿಸಬೇಕು. ಮಾನಸ್ಥನು ಎಂಬುದಾಗಿ ನೋಡುವಾಗ ತನ್ನ ನಡತೆಯಲ್ಲಿ ಕ್ರಮವುಳ್ಳವನಾಗಿರಬೇಕು. ಪ್ರಶ್ನಾರ್ಹ ನಡತೆಯವನಾಗಿರಬಾರದು. ಅಜಾಗ್ರತೆಯಿಂದ ತೊಂದರೆಗೊಳಗಾದ ಒಬ್ಬ ಸಭಾಪಾಲಕರು ನನಗೆ ತಿಳಿದವನಾಗಿದ್ದರು. ಅವರ ಸಭೆಯ ಸ್ತ್ರೀಯೊಬ್ಬಳೊಂದಿಗೆ ಅವರಿಗೆ ಅಕ್ರಮ ಸಂಬಂಧವಿತ್ತೆಂದು ದೂರು ಇತ್ತು. ನನ್ನ ತಿಳುವಳಿಕೆ ಪ್ರಕಾರ ಅವನ ತಪ್ಪೇನೂ ಇರಲಿಲ್ಲ. ಆದರೆ ಅವರು ಸ್ವಲ್ಪ ಅಜಾಗರೂಕನಾಗಿದ್ದರು. ಸಭಾಕೂಟಗಳಲ್ಲಿ ಅಲಕ್ಷ್ಯವಾಗಿ ಇತರರ ಪತ್ನಿಯರ ಕುರಿತು ಮಾತನಾಡುತ್ತಿದ್ದರು. ಹಾಸ್ಯಕ್ಕಾಗಿ ಅವರು ಆ ರೀತಿ ನುಡಿದರು. ಆದರೆ ಇದರಿಂದಾಗಿ ಕೆಲವರು ಅವರ ವಿಷಯದಲ್ಲಿ ಸಂಶಯ ಪಡುವಂತಾಯಿತು. ಪ್ರಿಯರೇ, ಸಭಾಸೇವಕನ ನಡತೆ ಸಂಶಯಾತೀತವಾಗಿರಬೇಕೆಂದು ನನ್ನ ಅಭಿಪ್ರಾಯ. ಹಾಸ್ಯ ಮಾಡುವುದು ಸರಿ, ಆದರೆ ಅದರಿಂದಾಗಿ ನಮ್ಮ ನಡತೆಯ ಮೇಲೆ ಸಂಶಯ ಬರಬಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅತಿಥಿ ಸತ್ಕಾರ ಮಾಡುವವನು
ಎಂಬುದಾಗಿ ನೋಡುವಾಗ ಅವನು ಜನರನ್ನು ಸತ್ಕರಿಸುವ ಮನಸ್ಸಿನವನಾಗಿರಬೇಕು. ಪ್ರಸಂಗಿಗಳನ್ನು ಮನೆಗೆ ಕರೆದು ಸತ್ಕರಿಸಬೇಕು. ಇಂತಹ ವ್ಯಕ್ತಿಗಳೆಂದರೆ ನನಗೆ ತುಂಬ ಇಷ್ಟ. ನನ್ನ ಸೇವಾ ಪ್ರಯಾಣಗಳಲ್ಲಿ ಅನೇಕರ ಆತಿಥ್ಯವನ್ನು ನಾನು ಅನುಭವಿಸಿದ್ದೇನೆ. ನಾನು ಉಳಕೊಂಡಿರುವ ಹೋಟೆಲಿನ ಕೋಣೆಗೆ ಫಲವಸ್ತುಗಳನ್ನು ಹಲವರು ಕಳಿಸುತ್ತಿದ್ದರು. ಒಮ್ಮೆ ನನ್ನ ಹಲ್ಲೊಂದು ತುಂಡಾಯಿತು. ನನ್ನ ಸ್ನೇಹಿತನು ನನ್ನನ್ನು ಅವನ ಪರಿಚಯದ ದಂತ ವೈದ್ಯರ ಬಳಿಗೆ ಕಳಿಸಿದನು. ಆ ದಂತ ವೈದ್ಯರು ಬಹು ಒಳ್ಳೆಯ ಮನುಷ್ಯರಾಗಿದ್ದರು. ನಾನು ಈಗಲೂ ಹಲ್ಲಿನ ಸಮಸ್ಯೆಗೆ ಅವರ ಬಳಿಗೇ ಹೋಗುತ್ತೇನೆ. ಇಂತಹ ಅತಿಥಿ ಸತ್ಕಾರ ಮಾಡುವವರನ್ನು ಎಲ್ಲ ಕಡೆ ಕಾಣಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೋಧಿಸುವುದರಲ್ಲಿ ಪ್ರವೀಣನು ಎಂಬುದಾಗಿ ನೋಡುವಾಗ ಇದನ್ನು ನಾನು ಒತ್ತಿ ಹೇಳುತ್ತೇನೆ. ಯಾಕಂದರೆ ದೇವರ ವಾಕ್ಯ ಬೋಧಿಸದವನು ಸಭಾಧಿಕಾರಿಯಾಗಲು ಯೋಗ್ಯನಲ್ಲ. ನನ್ನ ಸಭಾಧಿಕಾರಿಗಳಿಗೆ ಅವರು ವಾಕ್ಯ ಬೋಧಿಸಲು ಅರ್ಹರೋ ಎಂದು ನೋಡಲು ವೇದ ಶಿಕ್ಷಣದ ಪರೀಕ್ಷೆಯನ್ನು ಮಾಡಬೇಕೆಂದು ನಾನು ಯಾವಾಗಲೂ ಹೇಳುತ್ತೇನೆ. ಹಾಗೆ ಮಾಡಿದರೆ ಒಳ್ಳೆಯದೆಂದು ನನ್ನ ಅಭಿಪ್ರಾಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು, ಅವನು ಕುಡಿದು ಜಗಳವಾಡುವವನು ಹೊಡೆದಾಡುವವನು ಆಗಿರಬಾರದು, ಸಾತ್ವಿಕನು, ಕುತರ್ಥ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಋಣಾತ್ಮಕ ಅರ್ಹತೆಗಳ ಕುರಿತಾಗಿ ನೋಡಲಿದ್ದೇವೆ. ಹಿರಿಯರಲ್ಲಿ ಇರಬಾರದ ಲಕ್ಷಣಗಳು. ಕುಡಿಯುವವನಾಗಿರಬಾರದು, ಅಂದರೆ ಕುಡುಕನಾಗಿರಕೂಡದು. ಹೊಡೆದಾಡುವವನೂ ಆಗಿರಕೂಡದು, ಅಂದರೆ ಜಗಳದ ಸ್ವಭಾವವಿರಕೂಡದು. ದ್ರವ್ಯಾಶೆ ಇಲ್ಲದವನು, ಅಂದರೆ ಹಣದಾಶೆ ಇರಕೂಡದು. ಸತ್ಯವೇದ ಹೇಳುವಂತೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಭಾಧಿಕಾರಿಯು ಸಭಾ ಹಣವನ್ನು ಉಪಯೋಗಿಸುವಾಗ ಅನೇಕ ವೇಳೆ ತಪ್ಪಾಗಿ ಹೋಗಬಹುದು. ಸಾತ್ವಿಕನು ಅಂದರೆ ನ್ಯಾಯವಂತನಾಗಿರಬೇಕು. ಅವನೊಂದಿಗೆ ಯಾವ ವಿಚಾರದ ಕುರಿತಾದರೂ ಮಾತನಾಡುವಂತಿರಬೇಕು. ಮುಂದಕ್ಕೆ ಜಗಳ ಮಾಡುವವನಾಗಿರಕೂಡದು ಎಂಬುದಾಗಿ ನೋಡುವಾಗ ಅವನು ಜಗಳ ತೆಗೆಯುವನಾಗಿರಬಾರದು. ಸಭೆಯಲ್ಲಿ ಆಗಾಗ ಜಗಳ ಹುಟ್ಟಿಸಲು ಕಾರಣರಾದವರನ್ನು ಸಭಾಧಿಕಾರಿಯ ಸ್ಥಾನಕ್ಕೆ ಆರಿಸಬಾರದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಣವನ್ನು ವಿಶೇಷವಾಗಿ ಆಶೆ ಪಡದೆ, ಅಂದರೆ ಅದನ್ನೇ ದೇವರೆಂದು ಆಶಿಸುವುದು ವಿಗ್ರಹಾರಾಧನೆಗೆ ಸಮವಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ದ್ರವ್ಯ ಆಸ್ತಿಗಳಿಗೇನೆ ಹೆಚ್ಚು ಬೆಲೆ ಕೊಡುವನಾಗಿರಕೂಡದು. ಮುಂದಕ್ಕೆ ನೋಡಿರಿ, ಪೌಲನು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವನಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿರಿಯನಾದವನಿಗೆ ತನ್ನ ಸ್ವಂತ ಮನೆಯವರ ಮೇಲೆ ಹತೋಟಿ ಇರತಕ್ಕದು. ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಸ್ವಂತ ಮನೆಯನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಆಳುವುದಕ್ಕೆ ಶಕ್ತನಾಗಲಾರನು. ಪೌಲನು ತಿಮೋಥಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು, ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೊಸದಾಗಿ ಸೇರಿದವನೆಂದರೆ ಇತ್ತೀಚೆಗೆ ಕ್ರೈಸ್ತನಾದವನು. ಕೆಲವೊಮ್ಮೆ ಒಬ್ಬನು ರಕ್ಷಣಾನುಭವಕ್ಕೆ ಬಂದ ಕೂಡಲೇ ಅವನನ್ನು ಸಭಾಧಿಕಾರಿಯನ್ನಾಗಿ ನೇಮಿಸುವುದಿದೆ. ದೇವ ಸೇವಕರೊಬ್ಬರು ಹಾಲಿವುಡ್ನಲ್ಲಿ ಅನೇಕ ವರ್ಷಗಳವರೆಗೆ ಸತ್ಯವೇದಾಭ್ಯಾಸ ತರಗತಿಗಳನ್ನು ನಡೆಸುತ್ತಿದ್ದರು. ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡವರನ್ನು ಮುಂದಕ್ಕೆ ದೂಡುವುದು ಅಲ್ಲಿ ಸಾಮಾನ್ಯವಾಗಿತ್ತು. ಆದರೆ ವಿಶ್ವಾಸದಲ್ಲಿ ಇನ್ನೂ ಬೆಳೆಯದವರು ಬೋಧನೆ, ವಿಶ್ವಾಸ ಸೂತ್ರಗಳ ಕುರಿತು ಸರಿಯಾದ ಜ್ಞಾನವಿಲ್ಲದೆ ಮಾತನಾಡುವುದು ತಪ್ಪು.
ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಅಹಂಕಾರವು ಸೈತಾನನ ಅತೀ ದೊಡ್ಡ ಪಾಪವಾಗಿತ್ತು. ಅನೇಕ ವೇಳೆ ಸಭಾಧಿಕಾರಿಗಳಲ್ಲಿಯೂ ಪ್ರಸಂಗಿಗಳಲ್ಲಿಯೂ ಈ ಪಾಪವು ಮನೆ ಮಾಡಿರುತ್ತದೆ. ಅಹಂಕಾರವು ಎಲ್ಲರಿಗೂ ಅಪಾಯಕರವಾದದ್ದೇ, ಆದರೆ ಸಭಾ ವಿಚಾರದಲ್ಲಂತೂ ಇದು ಬಹು ಕೆಟ್ಟದ್ದಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು, ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಊರಿನೊಳಕ್ಕೆ ಸಿಕ್ಕಿಬಿದ್ದಾನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೊರಗಣದವರಿಂದ ಅಂದರೆ ಸಭೆಗೆ ಸೇರದವರಿಂದ. ಇದರರ್ಥ ಒಬ್ಬನು ಸಾಮಾಜಿಕವಾಗಿ ಒಳ್ಳೆ ನಡತೆಯವನಾಗಿರದಿದ್ದರೆ ಅವನು ಅಪನಂಬಿಗಸ್ತನು, ಸುಳ್ಳು ಹೇಳುವವನೂ ಆಗಿದ್ದಾನೆ. ಖಂಡಿತವಾಗಿ ಅವನು ಸಭಾಧಿಕಾರಿಯ ಸ್ಥಾನಕ್ಕೆ ಅಯೋಗ್ಯನಾಗಿರುತ್ತಾನೆ. ಇಂತಹ ಸ್ವಭಾವವುಳ್ಳವನು ಸೈತಾನನಿಗೆ ಸೇರಿದವನಾಗಿದ್ದು, ಅವನು ಕ್ರಿಸ್ತನ ಸಭೆಯ ಪ್ರತಿನಿಧಿಯಾಗುವ ಬದಲು ಸೈತಾನನ ಪ್ರತಿನಿಧಿಯಾದರೆ ಒಳ್ಳೆಯದೆನಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದಂಥ ನಾವು ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನಾವು ಯಾರ ಪ್ರತಿನಿಧಿಗಳು ಆಗಿದ್ದೇವೆ? ಸೈತಾನನದ್ದೋ ಅಥವಾ ಕ್ರಿಸ್ತನದ್ದೋ? ನಾವೆಲ್ಲರೂ ಕ್ರಿಸ್ತನ ಪ್ರತಿನಿಧಿಗಳಾಗಿ ನಮ್ಮ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ಎಚ್ಚರಿಸಿ ನಮ್ಮ ಸ್ಥಿತಿಯನ್ನು ತಿಳಿಯಪಡಿಸಿದ್ದಿ. ನಾವು ಯಾವಾಗಲೂ ಈ ಲೋಕದಲ್ಲಿ ನಿನ್ನ ಪ್ರತಿನಿಧಿಗಳಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳಿಂದ ಬಲಪಡಿಸು, ರಕ್ಷಣೆಯ ಸಂತೋಷದಲ್ಲೇ ಮುನ್ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರಿಗಾಗಿ ನಿನ್ನ ಬಳಿ ಬೇಡುತ್ತಾ ಇದ್ದೇವೆ. ಅವರವರು ಇರುವಂಥ ಸ್ಥಳದಲ್ಲಿ ಎಲ್ಲರನ್ನು ಕರುಣಿಸು. ಎಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಎಲ್ಲರೂ ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂಥ ಅನುಭವದಲ್ಲಿ ನಿನ್ನ ಪ್ರೀತಿಯಲ್ಲಿ ತುಂಬಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ನಿನ್ನ ಬಲ ಕೃಪೆ ಆರೋಗ್ಯದಿಂದ ತುಂಬಿದವರಾಗಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಸಭಾ ಸೇವಕರು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಒಬ್ಬ ಸಭಾ ಸೇವಕನು ಸಭೆಯ ಲೌಕಿಕ ವಿಚಾರಗಳನ್ನು ನೋಡಿಕೊಳ್ಳುವುದಾದರೆ ಅವನು ಆತ್ಮೀಕ ವ್ಯಕ್ತಿಯಾಗಿರಬೇಕು. ಆದುದರಿಂದ ಪ್ರಿಯರೇ, ನಮಗೆ ಕೊಡಲ್ಪಟ್ಟ ಸಭಾ ಸೇವೆಯ ಜವಾಬ್ದಾರಿಯಲ್ಲಿ ಪ್ರಾಮಾಣಿಕರು, ನಿಷ್ಠಾವಂತರು, ಯಥಾರ್ಥರಾಗಿ ನಡೆದು ಇತರರಿಗೆ ದೇವರ ವಾಕ್ಯವನ್ನು ಸಾರೋಣ. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಇಂದು ಯಾರಾದರೂ ಪ್ರಥಮ ಬಾರಿಯಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಾದರೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.